ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಐಪ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಕೂಡಲೇ ಗಿಲ್ಲಿ ನಟ ಮತ್ತಷ್ಟು ಜನಪ್ರಿಯ ಆದರು. ಸೊ ಇತ್ತೀಚೆಗೆ ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ಗಮನ ಸೆಳೆದ ಕಾರ್ಯಕ್ರಮದಲ್ಲಿ ನಟ ಗಿಲ್ಲಿ ನಟ ಅವರಿಗೆ ವರ್ಷದ ಕನ್ನಡಿಗ ಪ್ರಶಸ್ತಿ ದೊರೆತಿದೆ. ಈ ಗೌರವವನ್ನು ಪ್ರಶಸ್ತಿ ಸುದ್ದಿವಾಹಿನಿ ನ್ಯೂಸ್ 18 ಕನ್ನಡ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ನೀಡಲಾಯಿತು. ಈ ಕಾರ್ಯಕ್ರಮವನ್ನು ನ್ಯೂಸ್ 18 ಕನ್ನಡ ಪ್ರತಿ ವರ್ಷ ಕನ್ನಡದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸಲು ನಡೆಸುತ್ತದೆ. ಈ ವರ್ಷ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ನೀಡಲಾಯಿತು. ಅದರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮನರಂಜನಾ ಕ್ಷೇತ್ರದಲ್ಲಿ ಜನಪ್ರಿಯತೆ ಗಳಿಸಿದ ಗಿಲ್ಲಿ ನಟ ಅವರಿಗೆ ವರ್ಷದ ಕನ್ನಡಿಗ ಯಾಕೆ ಗಿಲ್ಲಿ ನಟ ಅವರಿಗೆ ನೀಡಲಾಯಿತು ಕೊಡಲಾಯಿತು ಅಂದರೆ, ಕಾಮಿಡಿ ವಿಡಿಯೋಗಳು, ಸಾಮಾಜಿಕ ಜಾಲತಾಣದ ಕಂಟೆಂಟು, ಜನರಿಗೆ ಮನರಂಜನೆ ನೀಡುವ ಕಾರ್ಯಕ್ರಮಗಳು, ಇವುಗಳ ಮೂಲಕ ತುಂಬ ಜನಪ್ರಿಯರಾಗಿದ್ದಾರೆ. ಯುವಕರಲ್ಲಿ ಅವರಿಗೆ ದೊಡ್ಡ ಅಭಿಮಾನಿ ಬಳಗವೂ ಇದೆ. ಪ್ರಶಸ್ತಿ ನೀಡಿದ ಕ್ಷಣ ವೇದಿಕೆಯ ಮೇಲೆ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಇದು ನನ್ನೊಬ್ಬನಿಗೆ ಮಾತ್ರವಲ್ಲ, ನನ್ನನ್ನು ಬೆಂಬಲಿಸಿದ ಎಲ್ಲ ಅಭಿಮಾನಿಗಳಿಗೂ ಸಿಕ್ಕ ಗೌರವ ಎಂದು ಕೃತಜ್ಞತೆ ನೀಡಿದರು. ಒಟ್ಟಾರೆ ಹೇಳುವುದಾದರೆ, ಮನರಂಜನಾ ಕ್ಷೇತ್ರದಲ್ಲಿ ಜನರ ಮನ ಗೆದ್ದ ಗಿಲ್ಲಿ ನಟನಿಗೆ ದೊರೆತ ದೊಡ್ಡ ಗೌರವ ಎಂದು ಅಭಿಮಾನಿಗಳು ಹೇಳ್ತಿದ್ದಾರೆ. ಈ ಪ್ರಶಸ್ತಿಯು ಕನ್ನಡ ಚಲನಚಿತ್ರದ ಸಾಧು ಕೋಕಿಲ ಅವರು ಪ್ರಶಸ್ತಿಯನ್ನು ಗಿಲ್ಲಿ ನಟನಿಗೆ ಸಲ್ಲಿಸಿದರು. ಸೊ ವರ್ಷದ ಕನ್ನಡಿಗ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ನಟ ಗಿಲ್ಲಿ ನಟ ವಿಶೇಷ ಗಮನ ಸೆಳೆದರು. ಅವರಿಗೆ ಪ್ರಶಸ್ತಿ ನೀಡಿದ ನಂತರ ವೇದಿಕೆಯಲ್ಲಿ ಮಾತನಾಡುವ ವೇಳೆ ತಮ್ಮ ಪ್ರಸಿದ್ಧ ಡೈಲಾಗ್ ಹೇಳಿ ಕಾರ್ಯಕ್ರಮದ ಹೈಲೈಟ್ ಕೂಡ ಆಗಿತ್ತು. ಪ್ರಶಸ್ತಿ ಸ್ವೀಕರಿಸಿದ ನಂತರ ಗಿಲ್ಲಿ ನಟ ವೇದಿಕೆಯಲ್ಲಿ ಮಾತನಾಡುತ್ತಾ ತಮ್ಮ ವಿಡಿಯೋಗಳಲ್ಲಿ ಹೇಳುವ ಜನಪ್ರಿಯ ಕಾಮಿಡಿ ಡೈಲಾಗನ್ನು ಮತ್ತೆ ಹೇಳಿದರು. ಅವರು ಡೈಲಾಗ್ ಹೇಳುತ್ತಿದ್ದಂತೆಯೇ ಸಭಾಂಗಣದಲ್ಲಿ ಇದ್ದವರು ಜೋರಾಗಿ ಚಪ್ಪಾಳೆ ಹೊಡೆದು ಖುಷಿಪಟ್ಟರು. ಕೆಲವರಿಗೆ ನಗುತ್ತಾ ಮೊಬೈಲ್ನಲ್ಲಿ ಆ ಕ್ಷಣವನ್ನು ರೆಕಾರ್ಡ್ ಮಾಡಿ ಕೂಡ ಕೊಂಡರು. ಸೊ ಗಿಲ್ಲಿಯ ಡೈಲಾಗ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ. ಅದೇ ಡೈಲಾಗ್ ಅನ್ನು ಪ್ರಶಸ್ತಿ ವೇದಿಕೆಯಲ್ಲಿ ಹೇಳಿದ ಕಾರಣ ಕಾರ್ಯಕ್ರಮ ಇನ್ನಷ್ಟು ರಂಜಕವಾಯಿತು. ಅಭಿಮಾನಿಗಳು ಇದೇ ಗಿಲ್ಲಿಯ ಸ್ಟೈಲ್ ಎಂದು ಕೂಡ ಮೆಚ್ಚಿದರು. ಆ ಕ್ಷಣದ ವಿಡಿಯೋಗಳನ್ನು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು, ಪ್ರಶಸ್ತಿ ವೇದಿಕೆಯಲ್ಲಿ ಗಿಲ್ಲಿ ಡೈಲಾಗ್ ಎಂಬ ಶೀರ್ಷಿಕೆಯಲ್ಲಿ ವಿಡಿಯೋಗಳು ವೈರಲ್ ಆಗ್ತಿವೆ. ಒಟ್ಟಾರೆ ಹೇಳುವುದಾದರೆ, ಪ್ರಶಸ್ತಿ ಪಡೆದಷ್ಟೇ ಅಲ್ಲ, ತನ್ನ ಡೈಲಾಗ್ ಹೇಳಿ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜನಪ್ರಿಯರಾದರು ಎಂದು ಕೂಡ ಹೇಳಬಹುದು. ಮನರಂಜನಾ ಕ್ಷೇತ್ರದಲ್ಲಿ ಜನರ ಮನ ಗೆದ್ದ ಗಿಲ್ಲಿ ನಟನಿಗೆ ದೊರೆತ ಈ ದೊಡ್ಡ ಗೌರವ, ಸೊ ಪ್ರಶಸ್ತಿ ಬಗ್ಗೆ ನಿಮಗೆ ಹೇಗನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.